ಏನು ಬಿಜೆಪಿ ಕಚೇರಿ ಬಳಿ ಸ್ಫೋಟ ಸಂಭವಿಸಿದೆ. ಬಿಜೆಪಿ ಮಲ್ಲೇಶ್ವರಂನಲ್ಲಿರತಕ್ಕಂತ ಬಿಜೆಪಿ ಕಚೇರಿ ಬಳಿ ನಡೆದಿರತಕ್ಕಂತ ಈ ಒಂದು ಸ್ಫೋಟ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರತಕ್ಕಂತ ಕಚೇರಿಯಲ್ಲಿ ಸ್ಫೋಟ ಸಂಭವಿಸಿದೆ. ಬೆಂಗಳೂರಿನ ಬಿಜೆಪಿ ಕಚೇರಿ ಬಳಿ ಆಗಿರತಕ್ಕಂತ ಈ ಒಂದು ಸ್ಫೋಟ, ಇದರ ಬಗ್ಗೆ ಬಿಜೆಪಿ ಕಚೇರಿ ಬಳಿ ಸ್ಫೋಟ ಸಂಭವಿಸಿದೆ. ಮಲ್ಲೇಶ್ವರಂನಲ್ಲಿರತಕ್ಕಂತಹ ಬಿಜೆಪಿ ಕಚೇರಿ ಬಳಿ ಸ್ಫೋಟ ಸಂಭವಿಸಿದೆ. ಬಿಜೆಪಿ ಕಚೇರಿ ಸಮೀಪದಲ್ಲಿರತಕ್ಕಂತಹ ದೇವಸ್ಥಾನದ ಬಳಿಯಲ್ಲಿ ಈ ಒಂದು ಸ್ಫೋಟ ಸಂಭವಿಸಿದೆ ಅಂತಕ್ಕಂಥ ಒಂದು ಮಾಹಿತಿ ಬರ್ತಾ ಇದೆ. ಬನ್ನಿ, ಈ ಸಂಬಂಧ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶೇಷಕೃಷ್ಣ ಈಗ ನಮ್ಮೊಟ್ಟಿಗೆ ಸಂಪರ್ಕದಿದ್ದಾರೆ. ಶೇಷಕೃಷ್ಣ, ಏನಿದು ಸ್ಫೋಟ ಸಂಭವಿಸಿರುವಂತದ್ದು? ಹರಿಪ್ರಸಾದ್, ಈಗ ಕೆಲವೇ ಕ್ಷಣಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. ಏನು ಮಲ್ಲೇಶ್ವರಂ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಬಿಜೆಪಿ ಕಚೇರಿ ಏನಿದೆ, ಆ ಬಿಜೆಪಿ ಕಚೇರಿ ಮುಂಭಾಗದಲ್ಲಿರುವಂತಹ ದೇವಸ್ಥಾನದ ಬಳಿ ಒಂದು ಸ್ಫೋಟ ಸಂಭವಿಸಿದೆ ಅಂತ ಹೇಳುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ವಿವಿಧ ರೀತಿಯಾದಂತಹ ಮಾಹಿತಿಗಳು ಸಿಗ್ತಾ ಇದೆ. ಅಂದ್ರೆ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಏನು ಆ ದೇವಸ್ಥಾನದ ಮುಂಭಾಗದಲ್ಲಿ ನಿಲ್ಲಿಸಿರುವಂತಹ 3 ಕಾರುಗಳೇನಿದೆ, ಆ 3 ಕಾರುಗಳಲ್ಲಿ ಒಂದು ಸ್ಫೋಟ ಸಂಭವಿಸಿದೆ. ಜೊತೆಗೆ ಇಬ್ಬರಿಗೆ ಗಾಯಗಳಾಗಿದೆ ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ಏನು ಸ್ಥಳಕ್ಕೆ ಪೊಲೀಸರು ಕೂಡ ದೌಡಾಯಿಸ್ತಾ ಇದ್ದಾರೆ. ಆದ್ರೆ ಯಾವ ರೀತಿ ಒಂದು ಸ್ಫೋಟ ಸಂಭವಿಸಿದೆ, ಜೊತೆಗೆ ಸ್ಫೋಟಕ್ಕೆ ನಿಖರವಾದಂತಹ ಕಾರಣ ಏನು ಅನ್ನೋದು ಇನ್ನಷ್ಟು ತಿಳಿದು ಬರಬೇಕಿದೆ. ಯಾಕಂದ್ರೆ ಈ ಒಂದು ಇಲೆಕ್ಷನ್ ಬರುವಂತಹ ಸಂದರ್ಭದಲ್ಲಿ ಈಗಾಗಲೇ ಇವತ್ತು ನಾಮಿನೇಷನ್ ಕೂಡ ಅಂತಿಮ ದಿನ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಕೂಡ ಒಂದು ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಸೇರ್ಕೊಂಡಿದ್ರು. ಆದ್ರೆ ಆ ಮುಂಭಾಗದಲ್ಲಿರುವಂತಹ ದೇವಸ್ಥಾನದ ಬಳಿ ನಿಲ್ಲಿಸಿದಂತಹ ಕಾರ್ನಲ್ಲಿ ಒಂದು ಸ್ಫೋಟ ಸಂಭವಿಸಿದೆ. ಅದು ನಿಜಕ್ಕೂ ಕೂಡ ಕಾರ್ನಲ್ಲಿ ಆದಂತಹ ಇದರಿಂದಾಗಿ ಸ್ಫೋಟ ಆಗಿದೆಯೋ ಅಥವಾ ಬೇರೆ ಏನಾದ್ರೂ ಸ್ಫೋಟಕ ವಸ್ತುಗಳಿಂದಾಗಿ ಏನಾದ್ರು ಸ್ಫೋಟ ಆಗಿದೆಯೋ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಈವರೆಗೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಸ್ಥಳಕ್ಕೆ ಬಂದಿರುವಂತಹ ಪೊಲೀಸರು ಕೂಡ ಇದಕ್ಕೆ ಬೇಕಾದಂತಹ ಒಂದು ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಅಲ್ಲಿ ಸೇರಿರುವಂತಹ ಬಿಜೆಪಿ ಕಾರ್ಯಕರ್ತರು ಇರ್ಬೋದು ಅಥವಾ ಸ್ಥಳೀಯರಲ್ಲಿ ನಿಜಕ್ಕೂ ಕೂಡ ಒಂದು ಸಾಕಷ್ಟು ಆತಂಕಕ್ಕೊಳಗಾಗಿದ್ದಾರೆ ಅಲ್ಲಿನ ಜನ. ಆದ್ರೆ ಈ ಒಂದು ಸ್ಫೋಟಕ್ಕೆ ಕಾರಣ ಏನು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಈ ಒಂದು ಸ್ಫೋಟ ಸಂಭವಿಸಿದೆ ಅಂತ ಹೇಳುವಂತಹ ಮಾಹಿತಿಗಳು ಮಾತ್ರ ಇದೀಗ ಲಭ್ಯ ಆಗಿರುವಂತದ್ದು. ಸ್ಥಳಕ್ಕೆ ಏನು ಪೊಲೀಸರು ಕೂಡ ಈಗ ದೌಡಾಯಿಸ್ತಾ ಇದ್ದು ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಆ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದಂತಹ ಕಾರು ಯಾರಿಗೆ ಸೇರಿದ್ದು, ಕಾರಿನೊಳಗಡೆ ಸ್ಫೋಟ ಸಂಭವಿಸಿದ ಅಥವಾ ಕಾರಿನೊಳಗಡೆ ಏನಾದ್ರು ಸ್ಫೋಟಕ ವಸ್ತುಗಳನ್ನ ಇಡಲಾಗಿತ್ತ ಅನ್ನೋದ್ರ ಬಗ್ಗೆ ಕೂಡ ನಿಖರವಾದಂತಹ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಅಲ್ಲಿದ್ದಂತಹ 2 ಕಾರುಗಳಲ್ಲಿ ಈ ಸ್ಫೋಟ ಸಂಭವಿಸಿದೆ. ಒಂದು ವೇಳೆ ಒಂದು ಕಾರಲ್ಲಿ ಸ್ಫೋಟ ಸಂಭವಿಸಿದ ಪರಿಣಾಮ ಮತ್ತೊಂದು ಕಾರಿಗೆ ಒಂದು ಬೆಂಕಿ ತಗುಲಿ ಅದು ಕೂಡ ಸ್ಫೋಟಗೊಂಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಏನೇ ಇದ್ರೂ ಕೂಡ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿದ್ದಂತಹ ಮಾಹಿತಿಗಳನ್ನ ಕಲೆ ಹಾಕಿದ ಬಳಿಕ ಅಷ್ಟೇ ಈ ಒಂದು ಸ್ಫೋಟಕ್ಕೆ ನಿಖರವಾದ ಕಾರಣ ಏನು ಅನ್ನೋದು ತಿಳಿದು ಬರಬಹುದು. ಇದರ ಜೊತೆಗೆ ಅಲ್ಲಿದ್ದಂತಹ ಇಬ್ಬರಿಗೆ ಗಾಯಗಳಾಗಿವೆ ಅಂತ ಹೇಳುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಯಾವುದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಬಹುಶಃ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಏನಾಗಿದೆ, ಈ ದುರಂತಕ್ಕೆ ಕಾರಣ ಏನು, ಯಾರಿಗಾದ್ರೂ ಗಾಯಗಳಾಗಿದೆಯಾ, ಯಾರಾದ್ರೂ ಮೃತಪಟ್ಟಿದ್ದಾರಾ, ಈ ನಿಜಕ್ಕೂ ಕೂಡ ಅಲ್ಲಿ ಆಗಿದ್ದೇನೋ ಅನ್ನೋದು ಸ್ವಲ್ಪ ಹೊತ್ತಿನಲ್ಲೇ ತಿಳಿದು ಬರಬಹುದು. ಹರಿಪ್ರಸಾದ್, ಈಗ ಅದು ತೀವ್ರಗತಿಯಲ್ಲಿ ನಡೆದಿರ್ತಕ್ಕಂತಹ ಸ್ಫೋಟನ ಏನೋ ಇದರ ಬಗ್ಗೆ ಮಾಹಿತಿ ಇದೆಯಾ ಶೇಷಕೃಷ್ಣ? ಹರಿಪ್ರಸಾದ್, ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಕೇವಲ ಬಿಜೆಪಿ ಕಚೇರಿ ಮುಂಭಾಗದಲ್ಲಿರುವಂತಹ ಕಾರಿನಲ್ಲಿ ಒಂದು ಸ್ಫೋಟ ಸಂಭವಿಸಿದೆ ಅಂತ ಹೇಳುವಂತಹ ಮಾಹಿತಿ ಮಾತ್ರ ಲಭ್ಯ ಆಗಿದೆ. ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು, ಜೊತೆಗೆ ಕಾರ್ನಲ್ಲಿ ಕೆಲವುಗಳು ಒಂದೊಂದು ಸಾರಿ ಕಾರಲ್ಲೇ ಸ್ಫೋಟಗಳಾಗ್ತವೆ. ಶೇಷಕೃಷ್ಣ, ನಾನು ನಿಮ್ ಜೊತೆಗೆ ಮತ್ತೆ ಮಾತಾಡ್ತೀನಿ.